ಇಲ್ಲಿ ನೀವು ಕಾಣುವಂಥ ಇದೊಂದು ಎಂಪ್ಟಿ ಲ್ಯಾಂಡ್ ಪ್ರಾಪರ್ಟಿ. ಸೊ ಇದು 3.5 ಎಕರೆ ಇದೆ. ಸಾಯಿಲ್ ಬಂದು ರೆಡ್ ಇದೆ. ಇಲ್ಲಿ ಒಂದು ಕಲ್ಲಿದೆಯಲ್ಲ ಅದು ಬಾರ್ಡರ್ ಆಗುತ್ತೆ. ಅಲ್ಲಿ ಒಂದು ಲೆಂತಾಗಿ ಹೈಟಾಗಿ ಮರ ಇದೆಯಲ್ಲ ಅಲ್ಲಿ ತನಕ ಬರುತ್ತೆ ಬಾರ್ಡ್ರು. ಸೊ ಈ ಕಡೆ ಈ ಮರಗಳ ಸಾಲು ಲಾಸ್ಟ್ ಮರ ಇದೆಯಲ್ಲ ಅಲ್ಲಿ ತನಕ ಬರುತ್ತೆ. ಸೊ ಇದಕ್ಕೆ ಎಂಟ್ರಿ ಬಂದು ಅಲ್ಲಿ ರೈತರು ಇಬ್ಬರು ಇದ್ದಾರಲ್ಲ ಅಲ್ಲಿ ಎಂಟ್ರಿ ಬರುತ್ತೆ. ಅಲ್ಲಿಂದ ಜಸ್ಟ್ ಒಂದು 150 ಮೀಟ್ರಲ್ಲಿ ನಕಾಶಿ ರೋಡ್ ಆಗುತ್ತೆ. ಅಲ್ಲಿಂದ ಇಲ್ಲಿಗೆ ಆ ನಕಾಶಿ ರೋಡಿಂದ ಇಲ್ಲಿಗೆ ಅವರು ರಸ್ತೆ ತೊಗೊಂಡಿದ್ದಾರೆ. ಸೊ ಇಲ್ಲಿ ಮುಂದೆ ಒಂದು 300 ಮೀಟ್ರಲ್ಲಿ ಎಲ್ಲ ಫಾರ್ಮ್ ಹೌಸ್ ಇದೆ. ರೈತರು ಇಲ್ಲೇ ವಾಸವಾಗಿದ್ದಾರೆ. ಸೊ ಎಲ್ಲ ಅಕ್ಕಪಕ್ಕ ಎಲ್ಲ ತೋಟಗಳೇ ಇದ್ದಾವೆ ನೋಡಿ. ಇದು ಈ ಬೋರು ತೆಂಗು ಕಾಣ್ತಾ ಇರೋದು ಪಕ್ಕದ ಲ್ಯಾಂಡು. ಅವರು ಎಲ್ಲ ಉಳುಮೆ ಮಾಡಿ ನೀಟಾಗಿ ಇಟ್ಕೊಂಡಿದ್ದಾರೆ, ತೋಟ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಕೂಡ ಇದನ್ನು ಮುಂದೆ ಡೆವಲಪ್ಮೆಂಟ್ ಮಾಡ್ಕೋಬೋದು. ವಿಶಾಲವಾಗಿದೆ, 3.5 ಎಕರೆ. ಇಲ್ಲಿ ಎಲ್ಲ ಅಕ್ಕಪಕ್ಕದಲ್ಲೆಲ್ಲ ಮಾವಿನ ತೋಟ ಕೂಡ ಉಂಟು. ಸೊ ಇದೆ ಬಾರ್ಡ್ರು. ಸೊ ಅವ್ರದ್ದು ಪಕ್ಕದ್ದು ತೋಟ. ಸೊ ಇದು ಮರಳು ಮಿಶ್ರಿತ ಕೆಮ್ಮಣ್ಣು. ಸೊ ಇಲ್ಲಿಂದ ನಮಗೆ ಚನ್ನಪಟ್ಟಣ 24 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಕೆಂಗೇರಿ 68 ಕಿಲೋಮೀಟ್ರ್ ಆಗುತ್ತೆ. ತಲುಗೂರು 7.5 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಸ್ಟೇಟ್ ಹೈವೇ ಬಂದು 2 ಕಿಲೋಮೀಟ್ರ್ ಆಗುತ್ತೆ. ಸೊ ಬನಶಂಕರಿ 82 ಕಿಲೋಮೀಟ್ರ್ ಆಗುತ್ತೆ. ಓಕೆ, ವಿಲೇಜ್ ಬಂದು ಇಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. 1.25 ಕಿಲೋಮೀಟ್ರ್ ಹೊರಗಡೆ ಇದೆ. ಸೊ ವೆರಿ ನೈಸ್ ಬ್ಯೂಟಿಫುಲ್ ಪ್ಲೇಸ್ ಇದು. ಹಿಲ್ ವ್ಯೂ ಬೇಕು ನಮಗೆ, ತುಂಬ ಹಿಲ್ ವ್ಯೂ ಹತ್ರದಲ್ಲಿ ಕಾಣಬೇಕು ಅಂತನೋರಿಗೆ ಇದು ಒಳ್ಳೆ ವೆರಿ ಗುಡ್ ಲ್ಯಾಂಡ್. ಡೈರೆಕ್ಟ್ ರಿಜಿಸ್ಟರ್ಗೆ ರೆಡಿ ಇರುವಂಥ ಪ್ರಾಪರ್ಟಿ. ಈ ಭೂಮಿನಲ್ಲಿ ತೆಂಗು, ಅಡಿಕೆ, ಬಾಳೆ ಮತ್ತು ಹಣ್ಣಿನ ಗಿಡಗಳು ಯಾವುದು ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಬರೋದಂತೂ ಖಚಿತ. ಇದು ರೆಕ್ಟ್ಯಾಂಗಲಲ್ಲಿರುವಂಥ ಪ್ರಾಪರ್ಟಿ. ಸೊ ನೋಡಿ, ಇಲ್ಲೆಲ್ಲ ರಸ್ತೆಗೆಲ್ಲ ಕಲ್ಲು ಹಾಕಿ ಅಳತೆ ಮಾಡಿ ಬಿಟ್ಟಿದ್ದಾರೆ. ಓಕೆ, ಡೈರೆಕ್ಟ್ ರಿಜಿಸ್ಟರ್ಗೆ ರೆಡಿ ಇದೆ.